ನೋಡ್ರಿ, ಕೆಲವರಿಗೆ ಕಿವಿ ನ್ಯೂನ್ಯತೆ ಇರುತ್ತೆ. ಅವರು ಯಾವ ರೀತಿ ವಾರ್ತೆಗಳನ್ನು ನೋಡ್ತಾರೆ, ಅವ್ರಿಗೆ ಹೆಂಗೆ ವಿಷಯಗಳು ತಿಳಿತಾವೆ ಅನ್ನೋದನ್ನ ಈಗೊಂದು ಇದ್ರಾಗ ನೋಡ್ರಿ. ಆಗಲಿ ಕಣ್ಣು ಕಾಣದೇ ಇರೋರು ಓದೋದು ನೋಡಿದ್ರಾ, ಈಗ ನೋಡ್ರಿ ಕಿವಿ ಕೇಳದೇ ಇರೋರು ಕೂಡ ಸುದ್ದಿಗಳನ್ನ ಹೇಗೆ ಕೇಳ್ತಾರೆ ಅಂತ. ನೋಡ್ರಿ. Our top story first. India has slammed Pakistan Prime Minister Nawaz Sharif again for his remarks on the recent killing of a terrorist in Jammu and Kashmir. Addressing the UN Security Council in New York, India's permanent representative to UN, Sayyid Akbaruddin, has snubbed Pakistan and termed it as a global epicenter of terror. He said that Pakistan should abandon futile quests. ಅವ್ರ ಮಗಳಿಗೆ ಹೇಳ್ತಾರೆ ನೋಡ್ರಿ, ಕೈಯಲ್ಲಿ ಏನ್ ಮಾಡ್ತಿದ್ದಾರೆ, ಕೆಲವೊಂದು ಸನ್ನೆಗಳನ್ನು ಮಾಡ್ತಿದ್ದಾರೆ, ಸಿಗ್ನಲ್ಸ್ ಕೊಡ್ತಾ ಇದಾರೆ ನೋಡ್ರಿ ಕೈಲಿ. ಆ ಸಿಗ್ನಲ್ಸ್ಗಳು ಆ ಕಿವಿ ಕೇಳೋದಿರಲ್ಲ ನೋಡ್ರಿ, ಅವ್ರಿಗೆ ಅವುಗಳ ಬಗ್ಗೆ ಅರ್ಥ, ಅವ್ರು ಏನ್ ಓದ್ತಾ ಇದಾರೆ ಅಂತ ನಾವು ಕಿವಿ ಮೂಲಕ ಏನ್ ಮಾಡ್ತೀವಿ, ಅವ್ರು ಓದೋದನ್ನ ಕಿವಿ ಕೇಳದೇ ಇರೋರಿಗೆ ಅವ್ರು ಮಾಡ್ತಿದಾರಲ್ಲ ಸಿಂಬಲ್, ಅದ್ರ ಮುಖಾಂತರ ಅವ್ರು ಏನ್ ಹೇಳ್ತಿದಾರೆ ಅಂತ ಅರ್ಥ. ಈ ರೀತಿ ಕೂಡ ನ್ಯೂನ್ಯತೆ ಇರೋರಿಗೆ ಬೇರೆ ಬೇರೆ ರೀತಿ ಬ್ರೈಲ್ ಲಿಪಿ, ಈ ರೀತಿ ಸನ್ನೆಗಳ ಮೂಲಕ ಮಾತಾಡೋಕ್ಕೂ ಕೂಡ ಅವಕಾಶ ಇದೆ. ಗೊತ್ತಾಯ್ತಾ ಚಂದನ? ಗೊತ್ತಾಯ್ತಾ?